ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿ ಸಂಪನ್ನಗೊಂಡಿದೆ. ನಾಡದೇವಿ ಚಾಮುಂಡೇಶ್ವರಿ ವಿರಾಜಮಾನವಾದ ಅಂಬಾರಿಯನ್ನ ಹೊತ್ತ ಅಭಿಮನ್ಯು 2 ಗಂಟೆ 8 ನಿಮಿಷದಲ್ಲಿ 4.5 ಕಿಲೋಮೀಟರ್ ಸಾಗಿ ಬನ್ನಿ ಮಂಟಪಕ್ಕೆ ತಲುಪಿದ್ದ. ಇನ್ನು ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಅಂಬಾರಿಯನ್ನ ಕಣ್ತುಂಬಿಕೊಳ್ಳಲು ಜನಸಾಗರವೇ ನೆರೆದಿತ್ತು. ಅಂಬಾರಿ ಇಳಿಸಿದ ಮೇಲೆ ಅಭಿಮನ್ಯು ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ರೆ ಜಂಬೂ ಸವಾರಿ ಬಳಿಕ ಚಿನ್ನದ ಅಂಬಾರಿಯನ್ನ ಲಾರಿ ಮೂಲಕ ಅರಮನೆಗೆ ತರಲಾಯಿತು. ಮೈಸೂರಿನ ವಿಶ್ವವಿಖ್ಯಾತ ಜಂಬೂ ಸವಾರಿ ಮುಗಿತಾ ಇದ್ದಂತೆ ಬನ್ನಿ ಮಂಟಪದಲ್ಲಿ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು. ಮೊದಲಿಗೆ ಬನ್ನಿ ಮಂಟಪದಲ್ಲಿ ಸ್ಯಾಂಡಲ್ವುಡ್ ಗಾಯಕರ ಅದ್ಭುತ ಮ್ಯೂಸಿಕಲ್ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಜನ ಮನಸೋತ್ರು. ಇನ್ನು ಬನ್ನಿ ಮಂಟಪದಲ್ಲಿ ಈ ಬಾರಿ ನಡೆದ ಪಂಜಿನ ಕವಾಯತ್ತು ಹೊಸ ದಾಖಲೆಯನ್ನ ಬರೆದಿದೆ. ಕೈಯಲ್ಲಿ ಪಂಜು ಹಿಡ್ಕೊಂಡು ಆ ಪಂಜಿನ ಬೆಳಕಿನ ಅಡಿಯಲ್ಲಿ ನುಡಿ ಕನ್ನಡ ನಡೆ ಕನ್ನಡ ಅನ್ನುವಂತಹ ಸಾಲು ಮೂಡಿಸಿದ್ರು. ಜೀವನದಿ ಕಾವೇರಿ ಅನ್ನೋದು ನೇಗಿಲ ಯೋಗಿಗೆ ನಮನ ಅನ್ನುವಂತಹ ಸಾಲುಗಳು, ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಜೊತೆಗೆ ಜೈ ಹಿಂದ್ ಸಾಲುಗಳು ಪಂಜಿನ ಬೆಂಕಿಯ ಬೆಳಕಿನಲ್ಲಿ ಮೂಡಿಬಂತು. ಮುಖ್ಯ ವೇದಿಕೆಯತ್ತ ಆಗಮನವಾಗಿದೆ ಪರೇಡ್ ಕಮಾಂಡರ್ ಶ್ರೀ ಸುರೇಶ್ ಕೆಎನ್. ಲ್ಯಾನ್ಸರ್ ಬಲ್ಲಿಗಳನ್ನು ಒಳಗೊಂಡಂತಹ ತಂಡ ಎಂಬ ಅನ್ವರ್ಥದ ನಡೆ ಶ್ರೀ ಸುರೇಶ್ ಎನ್ಸಿಸಿ ಭೂದಳದ ಅದಾದ ಮೇಲೆ ಜಯ ಸುಂದರ ನದಿ ವನಗಳ ನಾಡೆ ಜಯ ನೇರ ಸರುಷಿಗ
ಸಂಜಿನ ಕವಾಯತ್ತು ಟಿಕೆಟ್ ಪಡೆದಿದ್ದವರನ್ನು ಒಳಬಿಡದೆ ಪೊಲೀಸರು ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ನಮ್ಮ ಬಳಿ ಟಿಕೆಟ್ ಇದೆ ಅಂದ್ರೂ ಒಳಗಡೆ ಬಿಟ್ಟಿಲ್ಲ, ಪೊಲೀಸರು ರಕ್ತ ಬರುವ ಹಾಗೆ ಹೊಡೆದಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಯಾವ ಒಂದ್ ಕರ್ಸ್ಕೊ ಹೋಗು ಅಂತ ಬಾಯಿ ಬಂದ ಮಾತಾಡ್ತಾರೆ. ಇವನು ಹೊಡೆದಿರೋದಲ್ದೇನೆ ಒಬ್ಬ ರೆಸ್ಪಾನ್ಸಿಬಿಲಿಟಿ ಒಬ್ಬ ಪೊಲೀಸ್ ಏನ್ ತಗೋಬೇಕು? ಈ ತರ ದೌರ್ಜನ್ಯ ಮಾಡೋದು, ನಾಗರಿಕರ ಮೇಲೆ ಈ ದೌರ್ಜನ್ಯ ಮಾಡೋದು ಏನ್ ಅನ್ಕೊಂಡ್ಬಿಡಿ? ಏನ್ ಪಾಕಿಸ್ತಾನದಲ್ಲಿ ಇದೀವ, ನಾವು ಕರ್ನಾಟಕದಲ್ಲಿ ಇದೀವ? ಇವ್ರು ಗುಂಡ ಯಾವ ಒಂದ್ ಕರ್ಸ್ಕೊ ಹೋಗು ಅಂತ ಬಾಯಿ ಬಂದ ಮಾತಾಡ್ತಾರೆ. ಇವನು ಹೊಡೆದಿರೋದಲ್ದೇನೆ. ಮೈಸೂರು ದಸರಾ ಇತಿಹಾಸದಲ್ಲೇ ಈ ಸಲ ಅದ್ಧೂರಿಯಾಗಿ ಡ್ರೋನ್ ಲೈಟಿಂಗ್ ಶೋ ಆಯೋಜನೆ ಮಾಡಲಾಗಿತ್ತು. ಡ್ರೋನ್ಗಳ ಬೆಳಕಿನ ಚಿತ್ತಾರದಲ್ಲಿ ರಾಷ್ಟ್ರಪಕ್ಷಿ ನವಿಲು, ರಾಷ್ಟ್ರೀಯ ಪ್ರಾಣಿ ಹುಲಿ ಚಿತ್ತಾರ ಮೂಡಿ ಬಂದಿದ್ದು ಜನ ಮೂಕ ವಿಸ್ಮಿತರಾಗಿದ್ದಾರೆ. ಇನ್ನು ಮೀನು, ಗರುಡದ ಚಿತ್ತಾರ, ಶ್ರೀಕೃಷ್ಣನಿಂದ ಕಾಳಿಂಗ ಮರ್ದನ ಮತ್ತು ಕಾವೇರಿ ಮಾತೆ, ಸಿಎಂ ಡಿಸಿಎಂ ಜೊತೆ ಕರ್ನಾಟಕದ ಧ್ವಜ, ಐತಿಹಾಸಿಕ ಜಂಬೂ ಸವಾರಿ, ವೀರ ಸೈನಿಕರ ಚಿತ್ರಗಳು ಡ್ರೋನ್ಗಳ ಮೂಲಕ ಆಗಸದಲ್ಲಿ ಬಿಡಿಸಲಾಗಿದ್ದು ಮನಮೋಹಕವಾಗಿತ್ತು. ಮೈಸೂರು ದಸರಾದಲ್ಲಿ ಈ ಬಾರಿ ದೀಪಾಲಂಕಾರ ಎಲ್ಲರ ಗಮನ ಸೆಳೆದಿದೆ. 136 ಕಿಲೋಮೀಟರ್ ರಸ್ತೆಗೆ ಈ ಬಾರಿ ಲೈಟಿಂಗ್ಸ್ ಮಾಡಿದ್ದು ಗಿನ್ನಿಸ್ ದಾಖಲೆ ಆಗಿದೆ. ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ನಿಯಮಿತದ ಈ ವರ್ಷದ ಲೈಟಿಂಗ್ ವ್ಯವಸ್ಥೆ ಗಿನ್ನಿಸ್ ದಾಖಲೆಗೆ ಸೇರಿದೆ. ರಾಜ್ಯಪಾಲರು, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಗಿನ್ನಿಸ್ ದಾಖಲೆಯ ಪ್ರಮಾಣ ಪತ್ರವನ್ನ ಚೆಸ್ಕಾಂ ಅವರಿಗೆ ನೀಡಿ ಅಭಿನಂದಿಸಿದ್ದಾರೆ. ಶಿವಮೊಗ್ಗದಲ್ಲೂ ದಸರಾ ಜಂಬೂ ಸವಾರಿ ಸಂಪನ್ನಗೊಂಡಿದೆ. ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಚಾಲನೆ ನೀಡಿದ್ರು. ಇನ್ನು ಸಾಗರ್ ಆನೆ 650 ಕೆಜಿಯ ಬೆಳ್ಳಿ ಅಂಬಾರಿಯನ್ನ ಹೊತ್ತು ರಾಜ ಗಾಂಭೀರ್ಯವಾಗಿ ಹೆಜ್ಜೆ ಹಾಕ್ತು. ಕೊನೆಗೆ ರಾವಣನ ಪ್ರತಿಕೃತಿಗೆ ಬೆಂಕಿ ಹಚ್ಚುವ ಮೂಲಕ ಜಂಬೂ ಸವಾರಿ ಮುಕ್ತಾಯವಾಯಿತು. ವೈಭವದ ಕ್ಷಣವನ್ನ ಸಾವಿರಾರು ಜನ ಕಣ್ತುಂಬಿಕೊಂಡು ಸಂಭ್ರಮಿಸಿದ್ರು. ಮಂಗಳೂರು ದಸರಾ ವೈಭವಕ್ಕೂ ತೆರೆ ಬಿದ್ದಿದೆ. ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಕಳೆದ 9 ದಿನಗಳಿಂದ ನಡೆದ ನವರಾತ್ರಿ ಮಹೋತ್ಸವಕ್ಕೆ ದಸರಾ ಮೆರವಣಿಗೆಯೊಂದಿಗೆ ತೆರೆ ಬಿದ್ದಿದೆ. ನಿನ್ನೆ ಸಂಜೆ 7 ಗಂಟೆಗೆ ಕುದ್ರೋಳಿ ಕ್ಷೇತ್ರದಿಂದ ಹೊರಟಂತಹ ಬೃಹತ್ ದಸರಾ ಮೆರವಣಿಗೆ ಗಣೇಶ, ಆದಿಶಕ್ತಿ, ನವದುರ್ಗೆಯರು ಹಾಗೂ ಶಾರದಾ ಮಾತೆಯರ ಮೂರ್ತಿಗಳು ಮತ್ತು ಸ್ತಬ್ಧ ಚಿತ್ರಗಳೊಂದಿಗೆ ಕೊಂಡೊಯ್ದು ಮೂರ್ತಿಯನ್ನ ವಿಸರ್ಜಿಸಿ ದಸರಾ ಮಹೋತ್ಸವ ಸಂಪನ್ನ ಕಂಡಿದೆ. ಇನ್ನು ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ನಡೆಯುವಂತಹ ದಸರಾ ಅನ್ನುವಂತಹ ಖ್ಯಾತಿ ಮಂಗಳೂರು ದಸರಾಗೆ ಸಲ್ಲುತ್ತದೆ.
ಜಿಲ್ಲೆ ಪುತ್ತೂರಿನಲ್ಲಿ ಶಾರದಾ ಉತ್ಸವದ ಅದ್ದೂರಿ ಮೆರವಣಿಗೆ ನಡೆಯಿತು. ಬೋಳುವಾರು ವೃತ್ತದಿಂದ ಶಾರದಾ ಮೂರ್ತಿಯ ಮೆರವಣಿಗೆ ನಡೆಯಿತು. ಬಿಜೆಪಿ ನಿಕಟಪೂರ್ವ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಚಾಲನೆಯನ್ನು ನೀಡಿದ್ರು. ಕೇರಳದ ಕಲಾ ತಂಡಗಳು ಗಮನ ಸೆಳೆದ್ವು. ವಿಸರ್ಜನಾ ಮೆರವಣಿಗೆಯಲ್ಲಿ ಭಜನಾ ತಂಡಗಳು ಮೆರುಗು ಹೆಚ್ಚಿಸಿದ್ವು. ಬೆಳಗಾವಿ ಜಿಲ್ಲೆಯ ಗಿರಿಯಾಲ ಗ್ರಾಮದಲ್ಲಿ ವೆಂಕಟೇಶ್ವರ ದೇವಸ್ಥಾನದ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು. ಸುತ್ತಮುತ್ತ ಹಳ್ಳಿಯವರು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಈಡೇರಿಸಿದ ನಂತರ ಹರಕೆಯನ್ನ ತೀರಿಸಿದ್ರು. ಇನ್ನು ತೆಂಗಿನಕಾಯಿಗಳನ್ನು ಸಮರ್ಪಣೆ ಮಾಡುವ ಮೂಲಕ ಹರಕೆಯನ್ನ ತೀರಿಸಲಾಯಿತು. ಶಿಶು ಮಕ್ಕಳ ಹರಕೆಯನ್ನ ತೆಂಗಿನಕಾಯಿ ತುಲಾಭಾರ ಮಾಡಿ ತೆಂಗಿನಕಾಯಿಯನ್ನ ಅರ್ಪಿಸಿದ್ರು. ದಸರಾ ಮುಗಿಯುತ್ತಿದ್ದಂತೆ ಪವರ್ ಶೇರಿಂಗ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಮುಂದಿನ 2.5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ರು. ಅಲ್ಲದೆ ಇತ್ತ 2.5 ವರ್ಷಗಳ ಬಳಿಕ ನಿಗಮ ಮಂಡಳಿ ಅಧ್ಯಕ್ಷರು ಪದತ್ಯಾಗ ಮಾಡಬೇಕು ಅಂತ ಪರೋಕ್ಷವಾಗಿ ಪವರ್ ಶೇರಿಂಗ್ಗೆ ಡಿಸಿಎಂ ಒತ್ತಾಯ ಕೂಡ ಕೇಳಿ ಬಂದಿದೆ. ಹೀಗಾಗಿ ಹೈಕಮಾಂಡ್ ಹೇಳಿದ್ರೆ ಅಧಿಕಾರ ಹಸ್ತಾಂತರಕ್ಕೆ ಸಿದ್ಧ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಈ ನಡುವೆ ಪವರ್ ಶೇರಿಂಗ್ ಕುರಿತು ಯಾವುದೇ ಪರ ವಿರೋಧ ಹೇಳಿಕೆ ಬೇಡ ಅಂತ ಡಿಕೆ ಶಿವಕುಮಾರ್ ಎಚ್ಚರಿಕೆಯ ಹೆಜ್ಜೆ ಇಡ್ತಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತನಾಡಿದವರಿಗೆ ಕೆಪಿಸಿಸಿಯಿಂದ ನೋಟಿಸ್ ನೀಡಲಾಗಿದೆ. ಕುಣಿಗಲ್ ಶಾಸಕ ರಂಗನಾಥ್ ಮತ್ತು ಎಲ್ಆರ್ ಶಿವರಾಮೇಗೌಡಗೆ ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿಯಿಂದ ನೋಟಿಸ್ ಕೊಟ್ಟಿದ್ದಾರೆ. ತಮ್ಮ ಸಂಬಂಧಿ ಅಂತಾನೂ ಕೂಡ ನೋಡದೆ ಡಿಕೆ ಶಿವಕುಮಾರ್ ಶಾಸಕ ರಂಗನಾಥ್ಗೆ ನೋಟಿಸ್ ನೀಡಿದ್ದಾರೆ. ಅಲ್ಲದೆ ನೋಟಿಸ್ ತಲುಪಿದ 7 ದಿನಗಳೊಳಗೆ ಉತ್ತರಿಸುವಂತೆ ಶಿಸ್ತು ಪಾಲನಾ ಸಮಿತಿ ಎಚ್ಚರಿಕೆ ನೀಡಿದೆ. ರಾಜ್ಯದಲ್ಲಿ ಪವರ್ ಶೇರಿಂಗ್ ದಂಗಲ್ ಮಧ್ಯೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಸಿಎಂ ಡಿಸಿಎಂ ಜೊತೆ ಚರ್ಚಿಸುವ ಸಾಧ್ಯತೆ ಇದೆ. ಈ ಮಧ್ಯೆ ದೇಶಾದ್ಯಂತ ಓಟ್ ಚೋರಿ ಕದನ ಕಿಚ್ಚು ಹೆಚ್ಚಾಗಿದೆ. ಬೆಂಗಳೂರಿನ ಪುಲಕೇಶಿ ನಗರದಲ್ಲಿ ಕಾಂಗ್ರೆಸ್ ಓಟ್ ಚೋರಿ ಸಹಿ ಸಂಗ್ರಹ ಅಭಿಯಾನವನ್ನು ಆಯೋಜನೆ ಮಾಡಲಾಗಿದೆ. ಅದರಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗಿಯಾಗಲಿದ್ದಾರೆ. ಇಂದು ಬೆಳಿಗ್ಗೆ 11:30ಕ್ಕೆ ಆಗಮಿಸಲಿರುವಂತಹ ಸುರ್ಜೇವಾಲಾ ಅಭಿಯಾನದಲ್ಲಿ ಪಾಲ್ಗೊಂಡು ಸಂಜೆ 4 ಗಂಟೆಗೆ ವಾಪಸ್ಸಾಗಲಿದ್ದಾರೆ. ಇಂದು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಮಹತ್ವದ ಸುದ್ದಿಗೋಷ್ಠಿ ಕರೆದಿದೆ. ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಒಕ್ಕೂಟದ ಅಧ್ಯಕ್ಷ ಬಸವಲಿಂಗ ಪಟ್ಟದೇವರು ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಲಿದ್ದು, ಶಿವರುದ್ರ ಮಹಾಸ್ವಾಮೀಜಿ, ಅಲ್ಲಮಪ್ರಭು ಸ್ವಾಮೀಜಿ, ಗಂಗಾ ಮಾತಾಜಿ, ನಿಜಗುಣಾನಂದ ಶ್ರೀ ಮತ್ತು ಪ್ರಭು ಚನ್ನಬಸವ ಸ್ವಾಮೀಜಿ ಭಾಗಿಯಾಗಲಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಸುದ್ದಿಗೋಷ್ಠಿ ನಡೆಯಲಿದ್ದು ಭಾರೀ ಕುತೂಹಲ ಕೆರಳಿಸಿದೆ. ಜಿಬಿಎ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಅಂದ್ರೆ ಲೆಕ್ಕಕ್ಕಿಲ್ವಾ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಮೊನ್ನೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ಸಿಟಿ ರೌಂಡ್ಸ್ ವೇಳೆ ಹೆಣ್ಣೂರು ಮತ್ತು ಬಾಗಲೂರು ರಸ್ತೆ ವೀಕ್ಷಣೆಯ ವೇಳೆ ಇಂಜಿನಿಯರ್ ಅಮಾನತಿಗೆ ಸೂಚನೆ ನೀಡಿದ್ರು. ರಸ್ತೆ ಗುಂಡಿ ನೋಡಿ ಗರಂ ಆಗಿದ್ದ ಸಿಎಂ ಎಡಬ್ಲ್ಇ ಪದ್ಮರಾಜರನ್ನ ಸಸ್ಪೆಂಡ್ ಮಾಡುವಂತೆ ಜಿಬಿಎ ಕಮಿಷನರ್ ಮಹೇಶ್ವರ್ ರಾವ್ಗೆ ಸೂಚನೆಯನ್ನು ನೀಡಿದ್ರು. ಅಲ್ಲದೆ ಖುದ್ದು ಸಿಎಸ್ ಶಾಲಿನಿ ರಜನೀಶ್ ಮತ್ತು ಜಿಬಿಎ ಆಡಳಿತಾಧಿಕಾರಿ ತುಷಾರ್ ಗಿರಿನಾಥ್ಗೂ ಕೂಡ ಸೂಚನೆಯನ್ನು ನೀಡಿದ್ರು. ಸಿಎಂ ಸೂಚನೆ ಕೊಟ್ಟು 5-6 ದಿನ ಆದ್ರೂ ಕೂಡ ಇದುವರೆಗೂ ಅಧಿಕಾರಿಯ ಅಮಾನತಾಗಿಲ್ಲ. ಉತ್ತರ ಕರ್ನಾಟಕದಲ್ಲಿ ಭಾರೀ ಮಳೆ ಹಾನಿಯಿಂದಾಗಿ ಸಾವಿರಾರು ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. ಹಲವು ಮನೆಗಳು ಧರೆಗುರುಳಿದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಳೆ ಹಾನಿ ವೀಕ್ಷಣೆ ಮಾಡಿದ್ರು. ತಕ್ಷಣ ಪರಿಹಾರವನ್ನ ಘೋಷಣೆ ಮಾಡಿದ್ರು. ಈಗ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ವಿಜಯಪುರ ಹಾಗೂ ಬೆಳಗಾವಿ ಜಿಲ್ಲೆಗಳಿಗೆ ಆರ್ ಅಶೋಕ್ ಭೇಟಿ ನೀಡಲಿದ್ದಾರೆ. ದಸರಾ ಹಬ್ಬಕ್ಕೂ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ್ರು. ಈಗ ಅಶೋಕ್ ಭೇಟಿ ನೀಡ್ತಾ ಇದ್ದು, ಈಗ ಹೋಗಿ ಏನ್ ಪ್ರಯೋಜನ ಅಂತ ಸ್ವಪಕ್ಷದಲ್ಲೇ ಅಸಮಾಧಾನದ ಹೊಗೆ ಆಡ್ತಾ ಇದೆ.
ಕಲಬುರಗಿಯಲ್ಲಿ ಮಳೆ ಮತ್ತು ಪ್ರವಾಹದ ಹೊಡೆತಕ್ಕೆ ಜನ ಹೈರಾಣಾಗಿದ್ದಾರೆ. ಮಳೆ ನಿಂತರೂ ನಿರಾಶ್ರಿತರ ಪರದಾಟ ಮಾತ್ರ ನಿಂತಿಲ್ಲ. ಚಿತ್ತಾಪುರ ತಾಲೂಕಿನ ಕಡಬೂರ್ ಗ್ರಾಮದಲ್ಲಿ ಪ್ರವಾಹಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಇತ್ತ ಮನೆಗೆ ಹೋಗಲು ಕೂಡ ಆಗ್ತಾ ಇಲ್ಲ, ಅತ್ತ ಕಾಳಜಿ ಕೇಂದ್ರದಲ್ಲಿ ಇರಲು ಕೂಡ ಆಗ್ತಾ ಇಲ್ಲ. ಮನೆ ಕಳೆದುಕೊಂಡು ನಿರಾಶ್ರಿತರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಹೀಗಾಗಿ ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸುತ್ತಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಅವಾಂತರಗಳ ಸರಮಾಲೆಯಲ್ಲೇ ಸೃಷ್ಟಿ ಮಾಡ್ತಾ ಇದೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ವಿಜಯಪುರ ಜಿಲ್ಲೆಯ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಮಳೆ ಹಾಗೂ ಪ್ರವಾಹದ ಹೊಡೆತಕ್ಕೆ ದೇವಣಗಾಂವ್ ಗ್ರಾಮದಲ್ಲಿ ಐತಿಹಾಸಿಕ ಸೇತುವೆ ಬಿರುಕು ಬಿಟ್ಟಿದೆ. 1963ರಲ್ಲಿ ನಿರ್ಮಾಣ ಮಾಡಿದ ಸೇತುವೆಗೆ 2002ರಲ್ಲಿ ರಿಪೇರಿ ಕೆಲಸ ಆಗಿತ್ತು. ಈಗ ಭೀಮಾ ನದಿ ಪ್ರವಾಹದಿಂದ ಸೇತುವೆ ಅಳಿವಿನ ಅಂಚಿಗೆ ಸೇರುವಂತಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಕಾರ್ಪೊರೇಷನ್ ಮತ್ತು ಮಾರ್ಕೆಟ್, ವಿಧಾನಸೌಧ, ಮೆಜೆಸ್ಟಿಕ್ ಸೇರಿದಂತೆ ಹಲವು ಕಡೆ ಮಳೆ ಸುರಿದಿದ್ದು ವಾಹನ ಸವಾರರು ಪರದಾಡಿದ್ರು. ದರ್ಶನ್ಗೆ ಆಯುಧ ಪೂಜೆ ಅಂದ್ರೆ ಎಲ್ಲಿಲ್ಲದ ಸಂಭ್ರಮ. ಐಷಾರಾಮಿ ಕಾರ್ ಕಲೆಕ್ಷನ್ ಇಟ್ಟಿರುವಂತಹ ದಾಸ ಪ್ರತಿ ವರ್ಷವೂ ಅದ್ಧೂರಿಯಾಗಿ ಪೂಜೆ ಮಾಡ್ತಾ ಇದ್ರು. ಕುಟುಂಬದ ಜೊತೆಗೆ ಹಬ್ಬದ ಸಂಭ್ರಮದಲ್ಲಿ ಮಿಂದೇಳ್ತಾ ಇದ್ರು. ಆದ್ರೀಗ ಜೈಲು ಸೇರಿದ್ರಿಂದ ಆ ಸಂಭ್ರಮ ಕನಸಾಗಿಯೇ ಉಳಿದಿದೆ. ಜೈಲಲ್ಲಿ ಆಯುಧ ಪೂಜೆ ನಡೆಸಿದಂತಹ ಸಿಬ್ಬಂದಿ ಸಿಹಿ ಕೊಟ್ಟು ದರ್ಶನ್ಗೆ ಶುಭಾಶಯ ತಿಳಿಸಿದ್ದಾರಂತೆ. ಜೈಲಾಧಿಕಾರಿಗಳು ಕೊಟ್ಟಂತಹ ಸಿಹಿ ತಿಂಡಿಯನ್ನ ತಿಂದು ಕ್ವಾರಂಟೈನ್ ಸೆಲ್ನಲ್ಲೇ ದರ್ಶನ್ ಕಾಲ ಕಳೀತಿದ್ದಾರೆ. ಇನ್ನು ದರ್ಶನ್ ಜೊತೆ ದಸರಾ ಸೆಲೆಬ್ರೇಷನ್ ಮಾಡ್ತಾ ಇದ್ದಂತಹ ದಿನಗಳನ್ನ ನೆನೆದು ಮ್ಯಾನೇಜರ್ ನಾಗರಾಜ್ ಮತ್ತು ಶಿಷ್ಯಂದಿರು ಬೇಸರ ಹೊರಹಾಕಿದ್ದಾರೆ. ಶಿಷ್ಯಂದಿರ ಮಾತಿಗೆ ಮುಗುಳ್ನಕ್ಕೂ ದರ್ಶನ್ ಸುಮ್ಮನಾಗಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್, ಪವಿತ್ರ ಸೇರಿದಂತೆ 7 ಮಂದಿ 2ನೇ ಬಾರಿ ಜೈಲು ಸೇರಾಯಿತು. ದಿಂಬು ಹಾಸಿಗೆಗಾಗಿ ದರ್ಶನ್ ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ. ಆದ್ರೆ A1 ಆರೋಪಿ ಪವಿತ್ರ ಗೌಡ ಮಾತ್ರ ಯಾಕೋ ಫುಲ್ ಸೈಲೆಂಟ್ ಆಗಿದ್ದಾರೆ. ದರ್ಶನ್ ವಿಷಯದಲ್ಲಿ ಹೆಚ್ಚು ಆಸಕ್ತಿಯೇ ತೋರಿಸ್ತಾ ಇಲ್ಲ. ಮೊದಮೊದಲು ದರ್ಶನ್ ಬಗ್ಗೆ ಸಿಬ್ಬಂದಿ ಬಳಿ ಕೇಳಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ರಂತೆ. ಆದ್ರೀಗ ದರ್ಶನ್ ವಿಚಾರವನ್ನ ಸಿಬ್ಬಂದಿ ಜೊತೆ ಮಾತನಾಡ್ತಾನೆ ಇಲ್ವಂತೆ ಪವಿತ್ರ ಗೌಡ. ಆಸಕ್ತಿಯನ್ನ ಕೂಡ ತೋರಿಸ್ತಾ ಇಲ್ವಂತೆ. ವಕೀಲರ ಬಳಿ ತಾಯಿ ಮಗಳ ಬಗ್ಗೆ ವಿಚಾರಿಸ್ತಿದ್ರಂತೆ. ನಾನು ಹೊರಬರೋದ್ರ ಬಗ್ಗೆ ಚರ್ಚೆಯನ್ನ ನಡೆಸಿ ಅಂತ ಹೇಳ್ತಿದ್ದಾರಂತೆ. ಪುತ್ತೂರಿನಲ್ಲಿ ಅಕ್ರಮವಾಗಿ ಕಸಾಯಿಖಾನೆ ನಿರ್ಮಾಣ ಮಾಡಲಾಗಿತ್ತು ಮತ್ತು ಮಾರಿಪಳ್ಳ ನಿವಾಸಿ ಹಸನಬ್ಬ ಎಂಬಾತ ಹಲವು ವರ್ಷಗಳಿಂದ ಮನೆಯಲ್ಲೇ ಕಸಾಯಿಖಾನೆ ನಡೆಸ್ತಾ ಇದ್ದ. ಇದರ ಕಾರ್ಯಾಚರಣೆಗೆ ಇಳಿದಂತಹ ಪೊಲೀಸರು ಆರೋಪಿಯ ಮನೆ ಮತ್ತು ಕಸಾಯಿಖಾನೆಯನ್ನು ಜಪ್ತಿ ಮಾಡಿದ್ದಾರೆ. ಮತ್ತೊಂದೆಡೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ಹೊರವಲಯದಲ್ಲಿ ಹುಣಸನಹಳ್ಳಿಯಲ್ಲಿ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ 12 ಹಸುಗಳ ರಕ್ಷಣೆ ಮಾಡಲಾಗಿದೆ ಮತ್ತು ಕ್ಯಾಂಟರ್ ತಡೆಯಲು ಹೋದಂತಹ ಗೋ ರಕ್ಷಕರ ಮೇಲೆ ವಾಹನ ಹತ್ತಿಸಲು ಪ್ರಯತ್ನವೂ ಆಗಿದೆ. ಬಂಗಾರಪೇಟೆ ನಗರದಿಂದ ಮುಳಬಾಗಿಲು ಕಡೆಗೆ ಹಸುಗಳನ್ನು ರವಾನೆ ಮಾಡಲಾಗ್ತಾ ಇತ್ತು. ಸ್ಥಳಕ್ಕೆ ಬಂದ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮಹದೇಶ್ವರನ ದರ್ಶನಕ್ಕಾಗಿ ಭಕ್ತರು ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಹಾಗಾಗಿ ಭಕ್ತರು ಸುಗಮವಾಗಿ ಮಹದೇಶ್ವರನ ದರ್ಶನವನ್ನ ಪಡೆಯಲು ಅನುಕೂಲವಾಗುವಂತೆ ತಿರುಪತಿ ಮಾದರಿಯಲ್ಲಿ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲಾಗ್ತಾ ಇದೆ. ಇನ್ನು ಕಾಂಪ್ಲೆಕ್ಸ್ನಲ್ಲಿ ಭಕ್ತರು ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ, ಕುಡಿಯುವ ನೀರಿನ ಸೌಲಭ್ಯ, ಉಪಹಾರ, ಮಕ್ಕಳ ಆರೈಕೆ ಕೇಂದ್ರ ಮೊದಲಾದಂತಹ ಸೌಲಭ್ಯಗಳನ್ನು ಒಳಗೊಂಡಿರುತ್ತೆ. ಉಡುಪಿ ಜಿಲ್ಲೆ ಅಂಬಲಪಾಡಿಯ ದೇಗುಲದಲ್ಲಿ ಮಹಿಳೆಯರಿಬ್ಬರು ವೃದ್ಧೆಯ ಚಿನ್ನದ ಸರವನ್ನ ಎಗರಿಸಿದ್ದಾರೆ. ಸಂಶಯಗೊಂಡಂತಹ ವೃದ್ಧೆ ಮಹಿಳೆಯರಿಬ್ಬರ ಮೇಲೆ ಸಂಶಯ ಇದೆ ಅಂತ ಹೇಳಿದ್ರು. ಬಳಿಕ ಮಹಿಳೆಯರನ್ನ ಪರಿಶೀಲಿಸಿದಾಗ ಚಿನ್ನದ ಸರ ಸಿಕ್ಕಿದೆ. ಇದರಿಂದ ರೊಚ್ಚಿಗೆದ್ದ ಜನ ಮಹಿಳೆಯರಿಗೆ ಹಲ್ಲೆ ನಡೆಸಲು ಮುಂದಾಗಿದ್ರು. ಈ ವೇಳೆ ಇಬ್ಬರು ಕಳ್ಳಿಯರು ಅನಾರೋಗ್ಯದ ಮಾತನ್ನ ಆಡಿದ್ದಾರೆ. ಇಬ್ಬರನ್ನ ಪೊಲೀಸ್ ವಾಹನದಲ್ಲಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಇಬ್ಬರು ಮಹಿಳೆಯರು ತಮಿಳುನಾಡು ಮೂಲದವರು ಅನ್ನೋದು ತಿಳಿದು ಬಂದಿದೆ. ಮನೆ ಆಸ್ತಿ ಮಾರಾಟ ಮಾಡಬೇಕು ಅಂತ ಜಾಹೀರಾತು ಕೊಡೋ ಮುನ್ನ ಹುಷಾರಾಗಿರಿ. ಯಾಕಂದ್ರೆ ಸೈಬರ್ ವಂಚಕರು ಮತ್ತೊಂದು ಹೊಸ ವರಸೆ ಶುರು ಮಾಡಿದ್ದಾರೆ. ಆನ್ಲೈನ್ನಲ್ಲಿ ಜಾಹೀರಾತು ನೋಡಿ ವಯೋವೃದ್ಧರನ್ನ ಬಲೆಗೆ ಬೀಳಿಸಿ ವಂಚಿಸಲು ಯತ್ನಿಸುತ್ತಿದ್ದಾರೆ.
ಸ್ವಲ್ಪ ಯಾಮಾರಿದ್ರೂ ಖದೀಮರು ಹಣ ಎಗರಿಸ್ತಾರೆ. ವಿಜಯನಗರದ ನಿವೃತ್ತ ನೌಕರರೊಬ್ಬರು ಆಸ್ತಿ ಮಾರಾಟದ ಜಾಹೀರಾತು ನೀಡಿದ್ರು. ಇದನ್ನ ಗಮನಿಸಿದಂತಹ ಖದೀಮರು ನಿಮ್ಮ ಮನೆಯನ್ನ 2.5 ಕೋಟಿಗೆ ಖರೀದಿ ಮಾಡ್ತೀವಿ ಅಂತ ಕರೆ ಮಾಡಿದ್ದಾರೆ. ಹಣದ ಆಸೆಗೆ ಒಪ್ಪಿಕೊಂಡ ಕೂಡಲೇ ಒಂದು ಸ್ಕ್ಯಾನ್ ಕಳಿಸಿ ಅದನ್ನ ಸ್ಕ್ಯಾನ್ ಮಾಡಿದ್ರೆ ಅಡ್ವಾನ್ಸ್ 1 ಲಕ್ಷ ಬರುತ್ತೆ ಅಂತ ಹೇಳಿದ್ದಾರೆ. ಇದನ್ನ ನೋಡಿದ ಮಗ ಅನುಮಾನಗೊಂಡು ಸ್ಕ್ಯಾನ್ ಮಾಡೋದನ್ನ ತಪ್ಪಿಸಿ ಸೈಬರ್ ಕ್ರೈಮ್ಗೆ ದೂರು ನೀಡಿದ್ದಾನೆ. ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಶೂನ್ಯ ಪೀಠಾರೋಹಣ ನಡೆಯಲಿದೆ. ಪ್ರತಿ ವರ್ಷ ದಸರಾದಲ್ಲಿ ಮುರುಘಾ ಮಠದ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಶ್ರೀ ಮಠದ ಪರಂಪರೆಯ ಶೂನ್ಯ ಪೀಠಾರೋಹಣ ನಡೆಯುತ್ತೆ. ಈ ಬಾರಿಯೂ ಕೂಡ ಪೀಠದಲ್ಲಿ ಶ್ರೀಮಠದ ಕರ್ತೃ ಮುರುಗಿಯ ಶಾಂತವೀರ ಶ್ರೀಗಳ ಪ್ರತಿಮೆಯನ್ನ ಇರಿಸಿ ಶೂನ್ಯ ಪೀಠಾರೋಹಣ ಮಾಡಲಾಗುತ್ತದೆ. ಬಳಿಕ ಶೂನ್ಯ ಪೀಠದ ಪ್ರಥಮ ಅಧ್ಯಕ್ಷ ಅಲ್ಲಮಪ್ರಭು ದೇವರ ಭಾವಚಿತ್ರ ಮತ್ತು ಪ್ರಾಚೀನ ಕಾಲದ ಹಸ್ತ ಪ್ರತಿಗಳನ್ನ ಪಲ್ಲಕ್ಕಿಯಲ್ಲಿ ಇಟ್ಟು ಮೆರವಣಿಗೆಯನ್ನ ಮಾಡಲಾಗುತ್ತದೆ. ಆರೋಗ್ಯಕ್ಕೆ ಪೂರಕವಾದ ಬೇಕರಿ ಪದಾರ್ಥಗಳು ಅನಿವಾರ್ಯ ಆಗಿದೆ. ಈ ನಿಟ್ಟಿನಲ್ಲಿ ನಿರಂತರ ಸಂಶೋಧನೆಗಳನ್ನು ಮಾಡ್ಕೊಂಡು ಬಂದಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ರಾಷ್ಟ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯ ಬೇಕರಿ ಉತ್ಪನ್ನಗಳನ್ನು ಸಿದ್ಧಪಡಿಸಿದೆ. ಗೇರು ಹಣ್ಣಿನ ಹಿಂಡಿಯನ್ನು ಬಳಸಿ ತಯಾರಿಸಿದಂತಹ ಕುಕೀಸ್ ಮತ್ತು ಗೇರು ಬೀಜದ ಮೊಳಕೆಯನ್ನು ಬಳಸಿ ತಯಾರಿಸಿದ ಕುಕೀಸ್ ಮತ್ತು ಬಿಸ್ಕೆಟ್ ಸಿದ್ಧಪಡಿಸಲಾಗಿದೆ. ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೆಲವು ಸ್ವ ಉದ್ಯೋಗ ಸಂಸ್ಥೆಗಳು ಈ ಕುಕೀಸ್ಗಳನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದೆ. ಭಾರತದ ನೆರೆ ರಾಷ್ಟ್ರಗಳಲ್ಲಿ ಅಶಾಂತಿ ಉಂಟಾಗಿದೆ. ಸರ್ಕಾರ ಹಾಗೂ ಸಮಾಜದ ನಡುವಿನ ಸಂಪರ್ಕದ ಕೊರತೆಯಿಂದಾಗಿ ಹೀಗಾಗಿದೆ ಅಂತ ಆರ್ಎಸ್ಎಸ್ ಸರ ಸಂಘ ಚಾಲಕ ಮೋಹನ್ ಭಾಗವತ್ ಹೇಳಿದ್ದಾರೆ. ನಿನ್ನೆ ನಡೆದ ಆರ್ಎಸ್ಎಸ್ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋಹನ್ ಭಾಗವತ್ ನೇಪಾಳದಲ್ಲಿ ಇತ್ತೀಚೆಗೆ ನಡೆದಿದ್ದಂತಹ ಸಂಘರ್ಷದ ಬಗ್ಗೆ ಉಲ್ಲೇಖಿಸಿದ್ದಾರೆ. ಶ್ರೀಲಂಕಾ, ಬಾಂಗ್ಲಾದೇಶ, ನೇಪಾಳದಲ್ಲಿ ನಡೆದ ಗಲಭೆಗಳ ರೀತಿಯೇ ಭಾರತದಲ್ಲೂ ಕೆಲವು ಶಕ್ತಿಗಳು ದೇಶದ ಒಳಗೆ ಮತ್ತು ಹೊರಗೆ ಸಕ್ರಿಯವಾಗಿದೆ. ಅಲ್ಲಿನ ಗಲಭೆಗೆ ಸರ್ಕಾರ ಮತ್ತು ಜನರ ನಡುವಿನ ಸಮನ್ವಯತೆಯ ಕೊರತೆಯೇ ಕಾರಣ. ಆದರೆ ಹಿಂಸೆಯ ಬದಲಾವಣೆಯನ್ನ ತರುವಂತಹ ಶಕ್ತಿ ಇಲ್ಲ. ಪ್ರಜಾಪ್ರಭುತ್ವದ ವಿಧಾನಗಳ ಮೂಲಕ ಇಂಥ ಬದಲಾವಣೆ ಸಾಧ್ಯ. ಸರ್ಕಾರ ಈ ಬಗ್ಗೆ ಎಚ್ಚರ ವಹಿಸಬೇಕು ಅಂತ ಅಂದ್ರು. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಏರಿದ ದಿನದಿಂದಲೂ ರಾಜಕೀಯ ಅಸ್ಥಿರತೆ ಹೆಚ್ಚಾಗಿದೆ. ಡೆಮೊಕ್ರಾಟ್ಗಳು ಮತ್ತು ರಿಪಬ್ಲಿಕನ್ನರ ನಡುವಿನ ಆರೋಗ್ಯ ಸೇವಾ ಅನುದಾನದ ಭಿನ್ನಾಭಿಪ್ರಾಯದಿಂದ ಮಧ್ಯಂತರ ಅನುದಾನದ ಮಸೂದೆಗೆ ಬಹುಮತ ಸಿಕ್ಕಿಲ್ಲ. ಈ ಪರಿಣಾಮವಾಗಿ ಅಮೆರಿಕದಲ್ಲಿ ಸರ್ಕಾರಿ ಸೇವೆಗಳು ನಿನ್ನೆಯಿಂದ ಸ್ಥಗಿತಗೊಂಡಿದೆ. ಸರ್ಕಾರಿ ಸಿಬ್ಬಂದಿ ವೇತನ ಪಾವತಿಗೆ ಅನುಮತಿಯನ್ನ ಕೇಳಿ ಸಂಸತ್ನಲ್ಲಿ ಬಿಲ್ ಮಂಡಿಸಲಾಗಿತ್ತು. ಆದರೆ ಒಬಾಮಾ ಕೇರ್ ಮುಂದುವರಿಸಬೇಕು ಅಂತ ರಿಪಬ್ಲಿಕನ್ನರು ಆಗ್ರಹಿಸಿದ್ರು. ಇದಕ್ಕೆ ಟ್ರಂಪ್ ಒಪ್ಪದ ಕಾರಣ ಮಸೂದೆಗೆ ವಿಪಕ್ಷಗಳು ವಿರೋಧಿಸಿವೆ. ಈ ಹಿನ್ನೆಲೆ ಸರ್ಕಾರಿ ಸೇವೆಗಳು ಶಟ್ಡೌನ್ ಆಗಿದ್ದು ಲಕ್ಷಾಂತರ ಸಿಬ್ಬಂದಿ ಕೆಲಸ ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಾರೆ.